ರೈತ ಮೋರ್ಚಾ ವತಿಯಿಂದ ಬೆಂಗಳೂರು ಹಾಪ್ಕಾಮ್ಸ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಲಾಗಿದೆ. ಹಾಪ್ಕಾಮ್ಸ್ ಉಳಿಸುವಂತೆ ಪ್ರತಿಭಟಿಸಿದ್ದಾರೆ. ರಾಜ್ಯ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಇವರ ನೇತೃತ್ವದಲ್ಲಿ ನಡೆದಿರುವಂತಹ ಪ್ರತಿಭಟನೆ. ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿ ಸತೀಶ್ ಕಡತಮಲ್ಲೆ ನೇತೃತ್ವ ಕೂಡ ಇತ್ತು. ಹಾಪ್ಕಾಮ್ಸ್ ಆಡಳಿತ ಮಂಡಳಿ ಅಕ್ರಮಗಳಿಂದ ಲಾಸ್ನಲ್ಲಿದೆ. ಹಾಪ್ಕಾಮ್ಸ್ ಆಡಳಿತ ಮಂಡಳಿಯನ್ನ ವಜಾ ಮಾಡಬೇಕು, ಕೂಡಲೇ ಆಡಳಿತಾಧಿಕಾರಿಯನ್ನ ನೇಮಕ ಮಾಡಬೇಕು. ರೈತರಿಂದ ಖರೀದಿ ಮಾಡಿದ ಬೆಳೆಗಳಿಗೆ ಕೋಟಿಗಟ್ಟಲೆ ಹಣ ಬಾಕಿ ಇದೆ, ಹಣವನ್ನೇ ಕೊಟ್ಟಿಲ್ಲ. ಹಾಪ್ಕಾಮ್ಸ್ ಅವ್ಯವಹಾರಗಳ ತನಿಖೆಗೆ ಸಿಎಂ ವಿಶೇಷ ತನಿಖಾ ತಂಡವನ್ನು ರಚಿಸಬೇಕು. ರೈತರ ಜೀವನಾಡಿ ಹಾಪ್ಕಾಮ್ಸ್ ಅಸ್ತಿತ್ವವನ್ನು ಸರ್ಕಾರ ಉಳಿಸಬೇಕು ಎನ್ನುವುದಾಗಿ ಇಲ್ಲಿ ಆಗ್ರಹ ಕೇಳಿಬಂದಿದೆ. ಪ್ರಮುಖವಾಗಿ ಹೋರಾಟ ನಡೆದಿರೋದು ರಾಜ್ಯ ಬಿಜೆಪಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಡಾಕ್ಟರ್ ನವೀನ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡಲಾಗಿದೆ. ರಾಜ್ಯ ರೈತ ಮೋರ್ಚಾ ಕಾರ್ಯದರ್ಶಿಯಾಗಿರುವಂಥ ಸತೀಶ್ ಕಡತಮಲ್ಲೆ ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ದೊಡ್ಡ ಮಟ್ಟದ ಆಗ್ರಹ ಕೇಳಿಬಂದಿದೆ. ರೈತರಿಗೆ ನ್ಯಾಯ ಒದಗಿಸುವಂಥ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳನ್ನು ಸರ್ಕಾರ ಶೀಘ್ರವೇ ಮುತುವರ್ಜಿ ವಹಿಸಿ ಮಾಡಬೇಕು ಎನ್ನುವುದಾಗಿ ಆಗ್ರಹ ಕೇಳಿಬಂದಿದೆ. ಸರ್ ಘೋಷಣೆ ಆಗಿ ನಿಮಿಷ ಸರ್ ಒಂದು ನಿಮಿಷ ಬೇಕೇ ಬೇಕು, ನ್ಯಾಯ ಬೇಕು, ಆಡಳಿತ ಮಂಡಳಿಗೆ ಧಿಕ್ಕಾರ. ಉಳಿಸಿ ಉಳಿಸಿ ಹಾಪ್ಕಾಮ್ಸ್ ಸಂಸ್ಥೆಯನ್ನು ಉಳಿಸಿ. ಬೇಕೇ ಬೇಕು, ಅಧಿಕಾರವನ್ನು ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರ. ಇವ್ರಿಗೇನಾದರೂ ಆಡಳಿತ ಮಂಡಳಿಗೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನವಂಬರ್ 2024ರಲ್ಲಿ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗಬೇಕಾಗಿತ್ತು. ಕೋರ್ಟ್ ಈಗಾಗಲೇ ಭಾಳ ಕ್ಲಿಯರಾಗಿ ನೀವು ಆದೇಶ ನೋಡ್ಬೋದು. ಎನ್ಕ್ವೈರಿಯನ್ನು ಮಾಡಿ ಡಿಸ್ಟಿಕ್ ರಿಜಿಸ್ಟರು ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿಯ ರಿಪೋರ್ಟ್ ಆಧಾರದ ಮೇಲೆ ಆಡಳಿತ ಮಂಡಳಿ ಸಂಪೂರ್ಣ ವಿಫಲ ಆಗಿದೆ. ಶೇರ್ ಹಂಚಿಕೆಯಲ್ಲಿ ಯಾರ್ಯಾರಿಗೆ ಕೊಟ್ಟಿದ್ರು ಬೇಕಾದಂಥವ್ರಿಗೆ ರೂಲ್ ವೈಲೇಷನನ್ನು ಮಾಡಿ ಶೇರ್ ಹಂಚಿಕೆಯನ್ನು ಮಾಡಿದ್ದಾರೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಿ ಹಣ ಮಿಸ್ಲೀಡ್ ಮಾಡಿದ್ದಾರೆ, ಸಾರ್ವಜನಿಕ ಹಣ ಅಂತೇಳಿ ಈಗಾಗಲೇ ಅನರ್ಹ ಮಾಡಿದೆ. ಭಾಳ ಕ್ಲಿಯರಾಗಿ ಅವರು ಈ ಸಂಬಂಧ ಮಾತನಾಡೋಕೆ ರಾಜ್ಯ ಬಿಜೆಪಿ ರೈತ ಮೋರ್ಚಾ ಕಾರ್ಯದರ್ಶಿ ಆಗಿರುವಂಥ ಸತೀಶ್ ಕಡತಮಲ್ಲೆ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹಾಪ್ಕಾಮ್ಸ್ನಿಂದ ಸಾಕಷ್ಟು ರೈತರಿಗೆ ಅನ್ಯಾಯ ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ನೀವು ಇವತ್ತು ಹೋರಾಟವನ್ನು ಮಾಡಿದ್ರಿ. ಯಾವೆಲ್ಲ ಆಗ್ರಹವನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀರಾ ಸರ್? ಈಗ ನೋಡಿ, ನಾವಿವತ್ತು ರೈತರಿಗೆ ಬಹಳ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ವಿತ್ ದಾಖಲೆಗಳ ಸಮೇತ ಹೋರಾಟವನ್ನ ಮಾಡಿದೀವಿ. ಇವತ್ತು ಓಕೆ 26/11/2024 ಸಹಕಾರಿ ನ್ಯಾಯಾಲಯ ಇರ್ತಕ್ಕಂತ ಬಾಡಿಯನ್ನ ಅಧ್ಯಕ್ಷರಾದಿಯಾಗಿ ಎಲ್ಲರನ್ನೂ ಕೂಡ ಡೈರೆಕ್ಟರ್ಸ್ನ ಕೂಡ ವಜಾ ಮಾಡಿದೆ. ಕಾರಣ ಏನಂತಂದ್ರೆ ಸಂಘದಲ್ಲಿ ಅವ್ಯವಹಾರ ಆಗಿದೆ, ಶೇರ್ ಕೊಟ್ಟಿರ್ತಕ್ಕಂಥ ಅವ್ಯವಹಾರ ಆಗಿದೆ, ಬೈಲ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕಾಗಿ ಎನ್ಕ್ವೈರಿಯನ್ನ ಮಾಡಿ ಅವ್ರು ವಜಾ ಮಾಡಿದೆ. ಕಳೆದ 3 ವರ್ಷಗಳಿಂದ ಸರ್ಕಾರ ಏನ್ ಆಡಿಟ್ ಮಾಡಿಸಿದೆ, ಆಡಿಟ್ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಲಾಸ್ ಅನ್ನ ತೋರಿಸಿದೆ. ಆಡಿಟ್ ರಿಪೋರ್ಟ್ ಅಲ್ಲಿ ರಿಮಾರ್ಕ್ ಅನ್ನ ಬರೆದಿದ್ದಾರೆ. ಈ ವರ್ಷದ ಆಡಿಟ್ ರಿಪೋರ್ಟ್ ಅಲ್ಲೂ ಕೂಡ 4.5 ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗಿದೆ. ಕೊನೆಗೆ ಇವಾಗ ರೈತರಿಗೆ 6 ತಿಂಗಳ ಹಿಂದೆ ಹಾಕಿರ್ತಕ್ಕಂಥವ್ರು ಏನು ಹಣ್ಣು ಮತ್ತು ತರಕಾರಿನ ಸರಬರಾಜು ಮಾಡಿದ್ವಿ ನಾವು ಹಾಪ್ಕಾಮ್ಸ್ಗೆ. 6 ತಿಂಗಳಾದ್ರೂ ಕೂಡ ನಮಗೆ ಬಿಲ್ ಅನ್ನ ರೈತರ ಅಕೌಂಟಿಗೆ ಹಣವನ್ನ ಜಮೆ ಮಾಡಿಲ್ಲ. ಕೇಳಿದ್ರೆ ನಾಳೆ ನಾಡ್ದು ಅಂತಕ್ಕಂಥದ್ನ ಹೇಳ್ತಾ ಇದ್ದಾರೆ. ಈ ಹಿಂದೆ 4 ವರ್ಷಗಳಿಂದ ಯಾರು ರಿಟೈರ್ಡ್ ಆಗಿದ್ರು ಅಲ್ಲಿ ಕೆಲಸ ಮಾಡ್ತಿದ್ದಂತವ್ರು 320 ಜನ, ಅವ್ರಿಗೆ ಯಾವುದೇ ಗ್ರಾಜ್ಯುಟಿ ಮತ್ತು ಸೆಟಲ್ಮೆಂಟ್ ಮಾಡದೆ ಅವರು ಕೋರ್ಟ್ಗೆ ಹೋಗಿ ಅಟ್ಯಾಚ್ಮೆಂಟ್ ಅನ್ನ ತಂದಿದ್ದಾರೆ. ಡಿಎಂ ಚೇಂಬರ್ ಮತ್ತೆ ಅಧ್ಯಕ್ಷ ಚೇಂಬರ್ ಅಟ್ಯಾಚ್ಮೆಂಟ್ ಅನ್ನ ತಂದಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ.
ಸರ್ಕಾರ 3 ವರ್ಷ ಆಡಿಟ್ ರಿಪೋರ್ಟ್ ಲಾಸ್ಟ್ ನಷ್ಟ ಅಂತ ಬಂದ್ಮೇಲೆ ಇಮಿಡಿಯೇಟ್ ಆಗಿ ಸರ್ಕಾರ ಟೇಕ್ ಓವರ್ ಮಾಡ್ಕೊಂಡು ಒಬ್ಬ KS ಸೀನಿಯರ್ ಅಡ್ಮಿನಿಸ್ಟ್ರೇಟರ್ ಹಾಕ್ಬೇಕಿತ್ತು. ಓಕೆ. ಇದು ಪ್ರಾರಂಭ ಆದಾಗ ಸುಮಾರು 15,000 ಜನ ಷೇರ್ದಾರ ಇದ್ರು ರೈತರಲ್ಲಿ. ಇವತ್ತು ಬರೀ 5,500 ಜನ ಇದ್ದಾರೆ. ಅಂದ್ರೆ ರೈತರಿಗೆ 5 ಜಿಲ್ಲೆಗಳೇನು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಮತ್ತು ರಾಮನಗರ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ತೋಟಗಾರಿಕಾ ಬೆಳೆಗಳನ್ನೇನು ಬೆಳೀತಾ ಇದ್ವು ನಾವು, ನಮಗೆ ಇದ್ದಂತ ಒಂದು ಏಕೈಕ ಆಧಾರ ಇದು ಆಪ್ಕಾಮ್ಸ್ ಅಂತಕ್ಕಂಥದ್ದು. ಇವತ್ತು ಅಂತ ಆಪ್ಕಾಮ್ಸ್ ನ ಮುಗಿಸ್ತಕ್ಕಂತ ಕೆಲಸವನ್ನ ವ್ಯವಹಾರ ಮಾಡಿ ಇವಾಗ ಆಡಳಿತ ಮಂಡಳಿ ಮಾಡಿದ್ರು ಕೂಡ ಸರ್ಕಾರ ಅವ್ರ ಮೇಲೆ ಜುಡಿಷಿಯರಿ ರಿಟೈರ್ಡ್ ಆಗಿರ್ತಕ್ಕಂಥ ಹೈಕೋರ್ಟ್ ಜಡ್ಜ್ ಯಾರು ನೇಮಕ ಮಾಡಿ ಜುಡಿಷಿಯರಿ ಎನ್ಕ್ವೈರಿ ಮಾಡಿಸಿ ಅವ್ರನ್ನ ತಪ್ಪಿತಸ್ಥರನ್ನ ಜೈಲಿಗೆ ಹಾಕ್ತಕ್ಕಂತ ಕೆಲಸವನ್ನ ಕೂಡಲೇ ಮಾಡಬೇಕು ಅಂತಕ್ಕಂತ ಆಗ್ರಹವನ್ನ ಮಾಡಿದೀವಿ. ಮತ್ತು ಈ ಸಂಸ್ಥೆಯನ್ನ ಉಳಿಸೋ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಅದಕ್ಕೆ ಒಂದಷ್ಟು ವಿಶೇಷವಾದಂತ ಅನುದಾನವನ್ನು ನೀಡಿ ಆಪ್ಕಾಮ್ಸ್ ಅನ್ನ ಮುಂದುವರಿಸ್ತಕ್ಕಂತ ಕೆಲಸವನ್ನ ಮಾಡಬೇಕು ಅಂತಕ್ಕಂತ ಆಗ್ರಹ ಕೂಡ ಇದೆ ನಮ್ಗೆ. ಮತ್ತು ಅಲ್ಲಿ ಇರ್ತಕ್ಕಂಥವ್ರು ಏನು ಆಡಳಿತ ಮಂಡಳಿ ಇದೆ ಅವ್ರನ್ನ ಕೂಡಲೇ ವಜಾಕರಿಸಬೇಕು ಅಂತಕ್ಕಂತ ಕೂಡ ಆಗ್ರಹ ಕೂಡ ಮಾಡಿದೀವಿ ಇವತ್ತು. ಸರ್, ಈಗ ಕೋಟಿಗಟ್ಟಲೆ ಕೊಡೋದು ಬಾಕಿ ಇದೆ, ಇಷ್ಟೆಲ್ಲ ಆಗ್ತಾ ಇದೆ, ಇಷ್ಟೆಲ್ಲ ಅಕ್ರಮ ಆಗ್ತಾ ಇದ್ರು, ಎಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದಾರ ಅಂತೇಳಿ ಪ್ರಭಾವಿಗಳ ಕೈವಾಡ ಇರುವಂತ ಶಂಕೆ ಏನಾದ್ರು ಇದೆಯಾ ಸರ್ ನಿಮ್ಗೆ? ಹೇಗೆ? ಅಲ್ಲ, ಹೌದೌದು. ನೋಡಿ, ಇನ್ನೂ ಒಂದು ಕೂಡ ಹೇಳಿದೀವಿ, ಇಷ್ಟೆಲ್ಲ ನೋಡ್ಕೊಂಡಿರ್ತಕ್ಕಂಥ ತೋಟಗಾರಿಕಾ ಮಂತ್ರಿಗಳೇನಿದ್ದಾರೆ, ಕೃಷಿ ಮಂತ್ರಿಗಳನ್ನ ಕೂಡಲೇ ರಾಜೀನಾಮೆ ಕೊಡಬೇಕು. ಅವರು ನೈತಿಕ ಹೊಣೆಯನ್ನ ಒತ್ತಿ ತೋಟಗಾರಿಕಾ ಮಂತ್ರಿ ಮತ್ತು ಕೃಷಿ ಮಂತ್ರಿ ಇಮಿಡಿಯೇಟ್ ಆಗಿ ರಾಜೀನಾಮೆ ಕೊಡಬೇಕು. ಅವ್ರ ನಾಲೆಡ್ಜ್ ಅಲ್ಲಿ ಇದೆ ಇದು. ಕಳೆದ 3 ವರ್ಷಗಳಿಂದ ಇಷ್ಟೆಲ್ಲ ನಷ್ಟ ಆಗಿ ಅವ್ಯವಹಾರ ಆಗಿದ್ರು ಕೂಡ ಸರ್ಕಾರದ ಅಂಡರ್ ಇರ್ತಕ್ಕಂಥ ಒಂದು ಸಂಸ್ಥೆ ಇಷ್ಟೆಲ್ಲ ಮಾಡ್ತಿದ್ರು ಕೂಡ ಮೊನ್ನೆ ಪತ್ರಿಕೆಗಳಲ್ಲಿ ನೀವು ಪತ್ರಿಕೆಗಳಲ್ಲಿ ದೊಡ್ಡ ಫ್ರಂಟ್ ಪೇಜ್ ಅಲ್ಲಿ ಹಾಕಿದ್ರು, ಬಂದಿದೆ, ನೀವು ಕೂಡ ಪ್ರಚಾರ ಮಾಡಿದಿರಿ. ಇಷ್ಟೆಲ್ಲ ಆಗಿದ್ರು ಕೂಡ ಸರ್ಕಾರ ಸುಮ್ಮನೆ ಇದೆ ಅಂತಂದ್ರೆ ಸಾಮಾನ್ಯ ಜನರಿಗೆ, ರೈತರಿಗೆ ಅನ್ಸುತ್ತೆ ಇದು ಏನು ಪ್ರಭಾವಿಗಳ ಕೈವಾಡ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಆ ಕಾರಣಕ್ಕಾಗಿ ಈ ಸರ್ಕಾರಕ್ಕೆ ಏನಾದ್ರು ಮಾನ ಮರ್ಯಾದೆ ಇದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ತೋಟಗಾರಿಕಾ ಸಚಿವರು ಮತ್ತೆ ಕೃಷಿ ಸಚಿವರು ಅಂತ ರಾಜೀನಾಮೆಯನ್ನ ಪಡ್ಕೊಳ್ಬೇಕು. ಆ ಮಿನಿಸ್ಟ್ರಿ ಕೂಡ ನೈತಿಕ ಹೊಣೆಯನ್ನ ಒತ್ತಿ ರಾಜೀನಾಮೆಯನ್ನ ಕೊಡಬೇಕು ಅಂತಕ್ಕಂಥ ಆಗ್ರಹ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದೀವಿ. ಎಸ್ ಸರ್, ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ನಮಸ್ಕಾರ, ಧನ್ಯವಾದಗಳು. ಸರ್, ಒಂದೇ ನಿಮಿಷ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.